ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಸರಾ, ಇದನ್ನು ನಾವು ಕರ್ನಾಟಕದ ನಾಡಹಬ್ಬ ಅಂತಲೇ ಕರಿತೇವೆ. ಈ ಹಬ್ಬವನ್ನು ನಾವು ಶತಮಾನಗಳಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ. ಕರ್ನಾಟಕದಲ್ಲಿ ವಿಜಯದಶಮಿ ದಸರಾ ಹಬ್ಬವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಯುಗವನ್ನು ಸೃಷ್ಟಿಸಿದವರು ವಿಜಯನಗರದ ಅರಸರು ಎಂದೇ ನಾವು ಹೇಳಬಹುದು. ವಿಜಯನಗರ ಅರಸರ ಕಾಲದಲ್ಲಿ ಆರಂಭಗೊಂಡ ದಸರಾ ಆಚರಣೆ ಇಂದಿಗೂ ಆಚರಣೆಯಲ್ಲಿದೆ. ಆ ಕಾಲದಲ್ಲಿ ಹಂಪಿಯಲ್ಲಿರುವ ವಿಜಯ ವಿಠ್ಠಲ ದೇವಾಲಯಗಳು ಹಾಗೂ ಮಹಾನವಮಿ ದಿಬ್ಬ ದಸರಾ ಆಚರಣೆಗಳ ಕೇಂದ್ರಗಳಾಗಿದ್ದವು. ಇನ್ನು ವಿಜಯನಗರದ ಅರಸರು ಯಾಕೆ ಈ ದಸರಾ ಹಬ್ಬವನ್ನು ಆಚರಿಸುತ್ತಿದ್ರು ಅಂತ ನೋಡೋದಾದರೆ, ವಿಜಯದ ಸೂಚಕವಾಗಿ ವಿಜಯದಶಮಿ ಅಂದರೆ ದಸರಾ ಹಬ್ಬವನ್ನು ಆಚರಿಸುತ್ತಿದ್ದರು. ಆ ಕಾಲದಲ್ಲಿಯೇ ಈ ಸಂಭ್ರಮವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಿದ್ದರು. ಅವರ ಉಲ್ಲೇಖಗಳಲ್ಲಿ ಹಂಪಿಯ ವೈಭೋಗವನ್ನು ಹಾಡಿ ಹೊಗಳಿದ್ದಾರೆ. ಕಾಲ ಕಳೆದ ನಂತರ ವಿಜಯನಗರದ ಪತನವಾಯಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾ ಮಹೋತ್ಸವವನ್ನು ಯದುವಂಶದ ಮೈಸೂರು ಒಡೆಯರುಗಳು ಆಚರಿಸುತ್ತಾ ಬಂದರು. 9ನೇ ಅರಸರಾದ ರಾಜ ಒಡೆಯರು ಅಂದಿನ ತಮ್ಮ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣದಲ್ಲಿ 1610ರಲ್ಲಿ ವಿಜಯನಗರದ ರಾಜ ಪರಂಪರೆಯಂತೆ ನವರಾತ್ರಿ ದಸರಾ ಹಬ್ಬವನ್ನು ಆರಂಭಿಸಿದರು. ಅಂಬಾರಿ ಹೊರುವ ಪದ್ಧತಿಗೆ ಚಾಲನೆ ಸಿಕ್ಕಿದ್ದು ಆಗಿನಿಂದಲೇ. ಅಂದಿನಿಂದ ಇಂದಿನವರೆಗೂ ದಸರಾ ಹಬ್ಬವನ್ನು ಯದುವಂಶದವರು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಟಿಪ್ಪುವಿನ ಆಳ್ವಿಕೆಯ ನಂತರ ಮತ್ತೆ ಅಧಿಕಾರಕ್ಕೆ ಬಂದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಆಳ್ವಿಕೆಯ ಕಾಲದಲ್ಲಿ ಮೈಸೂರನ್ನು ರಾಜಧಾನಿಯನ್ನಾಗಿ ಮಾಡಲಾಯಿತು. ಅಂದಿನಿಂದ ಮೈಸೂರು ದಸರಾಕ್ಕೆ ಇನ್ನಷ್ಟು ಕಾಳಜಿ ದೊರೆತು ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಕಾಲದಲ್ಲಿ ಮೈಸೂರು ದಸರಾಕ್ಕೆ ಇನ್ನಷ್ಟು ಪ್ರೋತ್ಸಾಹ ದೊರೆತು ವಿಜೃಂಭಣೆಯಿಂದ ನಡೆಯತೊಡಗಿತು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನು ಇತರ ಕಾರ್ಯಕ್ರಮಗಳು ಆರಂಭಗೊಂಡವು. ಮೈಸೂರು ದಸರಾದ ಮುಖ್ಯ ವಿಶೇಷವೆಂದರೆ ಜಂಬೂ ಸವಾರಿ. ಸುಮಾರು 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಆನೆಯು ಹೊತ್ತು ಸಾಗುತ್ತದೆ. 1971ರ ಮೊದಲು ಈ ಚಿನ್ನದ ಅಂಬಾರಿಯಲ್ಲಿ ಮಹಾರಾಜರು ಕೂರುತ್ತಿದ್ದರು. 1971ರಿಂದ ಈ ಆಚರಣೆ ಬದಲಾಗಿ ಕರ್ನಾಟಕದ ನಾಡದೇವತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಚಿನ್ನದ ಅಂಬಾರಿಯಲ್ಲಿ ಕೂರಿಸಲಾಗುತ್ತದೆ. ವಿಜಯದಶಮಿಯ ದಿನ ಮೈಸೂರು ಅರಮನೆಯ ಮೈದಾನದಿಂದ ಆರಂಭಗೊಳ್ಳುವ ಈ ಜಂಬೂ ಸವಾರಿ ಉತ್ಸವ ಬನ್ನಿ ಮಂಟಪದಲ್ಲಿ ಪೂರ್ಣಗೊಳ್ಳುತ್ತದೆ. ಅಂದಿನಿಂದ ಇಂದಿನವರೆಗೂ ಶ್ರೀ ಚಾಮುಂಡೇಶ್ವರಿಯು ನಮ್ಮನ್ನೆಲ್ಲ ಹರಸುತ್ತಾ ಬಂದಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ.